ಗರಿ ಸನಿ ರೇ ಸಾನಿ ಪ ಗರಿ ಸನಿ ಸಾ ಸಾನಿ ಪ ಗರಿ ಸನಿ ರೇ ಸಾನಿ ಪ ಗರಿ ಸನಿ ಸಾ ಸರಿ ಗ ಪ ರಿ ಗ ಪ ರಿ ಗ ಪ ನಿ ಗ ಪ ನಿ ರೇ ಗರಿ ಸನಿ ಸಾ ಸರಿ ಗ ಪ ರಿ ಗ ಪ ರಿ ಗ ಪ ನಿ ಗ ಪ ನಿ ರೇ ಗರಿ ಸನಿ ಸಾ ಸಾನಿ ಪ ಗರಿ ನಿ ಪ ಗರಿ ಸ ಸರಿ ಗ ಪ ನಿ ರೇ ಸನಿ ಸಾ ಸರಿ ಗ ಪ ನಿ ರೇ ಸನಿ ಸಾ 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 ಸಾ. ನಿಂದಲ್ಲಿ ಅರ್ಚನೆ ವಿಕಾರವಳಿದಲ್ಲಿ ಪೂಜೆ ಭ್ರಾಂತವಳಿದು ನಿಂದಲ್ಲಿ ಅರ್ಚನೆ ಭ್ರಾಂತವಳಿದು ನಿಂದಲ್ಲಿ ಅರ್ಚನೆ ಸಮತೆ ನಿಂದಲ್ಲಿ ನೈವೇದ್ಯ ಸಮತೆ ನಿಂದಲ್ಲಿ ನೈವೇದ್ಯ ಸಕಲವನರಿದು ಮರದಲ್ಲಿ ಪರಿಪೂರ್ಣ ಸಕಲವನರಿದು ಮರದಲ್ಲಿ ಪರಿಪೂರ್ಣ ಏಣಾಂಕಧರ ಸೋಮೇಶ್ವರ ಲಿಂಗದಲ್ಲಿ ಏಣಾಂಕಧರ ಸೋಮೇಶ್ವರ ಲಿಂಗದಲ್ಲಿ ಭ್ರಾಂತವಳಿದು ನಿಂದಲ್ಲಿ ಅರ್ಚನೆ ವಿಕಾರವಳಿದಲ್ಲಿ ಪೂಜೆ ಭ್ರಾಂತವಳಿದು ನಿಂದಲ್ಲಿ ಅರ್ಚನೆ. ಈ ವಚನವನ್ನು ಎಷ್ಟು ಸರಳವಾಗಿ ಆದರೆ ಎಷ್ಟು ಗಹನವಾದಂಥ ವಿಚಾರವನ್ನು ನಮ್ಮ ಮುಂದೆ ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ನಾವು ಅರ್ಚನೆ, ಪೂಜೆ, ನೈವೇದ್ಯ ಮತ್ತು ಜೀವನದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಬೇಕು ಅಂತ ಹೇಳಿ ಪ್ರತಿಯೊಬ್ಬ ವ್ಯಕ್ತಿ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಬೇಕಾದಷ್ಟು ದೇವಸ್ಥಾನಗಳಲ್ಲಿ ದೇವರಿಗೆ ಲಿಂಗಕ್ಕೆ ಅರ್ಚನೆಗಳನ್ನು ಮಾಡಿ ಇವತ್ತು ವಿಶೇಷ ಅರ್ಚನೆಗಳು, ಇವತ್ತು ಸಾಮಾನ್ಯವಾದಂಥ ಅರ್ಚನೆ, ಇವತ್ತು ಹಬ್ಬದ ಕಾರಣ ವಿಶೇಷ ಪೂಜೆ ಇತ್ಯಾದಿಗಳನ್ನು ನಾವು ಮಾಡ್ತಲೇ ಇರ್ತೇವೆ. ಪೂಜೆಯೂ ಅಷ್ಟೇ, ನಿತ್ಯ ನೈಮಿತ್ತಿಕವಾದಂಥ ಅನೇಕ ಪೂಜೆಗಳು, ಸಾಮಾನ್ಯವಾದ ನೈವೇದ್ಯ, ಹಾಲಿನ ನೈವೇದ್ಯ, ವಿಶೇಷವಾದಂಥ ಓಗರಗಳ ನೈವೇದ್ಯ, ಹಬ್ಬದ ವಿಶೇಷ ಅಡುಗೆ, ಎಲ್ಲ ನೈವೇದ್ಯಗಳ ಬಗ್ಗೆ ನಾವು ಹೇಳಿಕೊಂಡು ಹೋಗ್ತೇವೆ. ಪರಿಪೂರ್ಣತೆಗಾಗಿ ಎಷ್ಟು ದೊಡ್ಡ ದೊಡ್ಡ ಗ್ರಂಥಗಳನ್ನು, ಧರ್ಮಗ್ರಂಥಗಳನ್ನು, ವೇದಗಳನ್ನು, ಪುರಾಣಗಳನ್ನು, ಶಾಸ್ತ್ರಗಳನ್ನು ಓದಿ ಪರಿಪೂರ್ಣತೆಯನ್ನು ಹೊಂದಲಿಕ್ಕೆ ಪ್ರಯತ್ನ ಪಡ್ತೇವೆ. ಈ ಹಾದಿಯಲ್ಲಿ ಎಷ್ಟು ಪ್ರಯತ್ನ ಮಾಡಿ ಬೆಂದು ಬಸವಳಿದ ಜೀವಿಗೆ ಬಿಬ್ಬಿಯ ಬಾಚಯ್ಯಗಳೇ ಹೇಳ್ತಾರೆ, ಯಾತಕ್ಕೆ ಇಷ್ಟು ಕಷ್ಟಪಟ್ಟಿಯೋ ಹುಚ್ಚ,
ಇದು ಎಷ್ಟು ಗಹನವೋ ಅಷ್ಟು ಸರಳವೂ ಹೌದು. ಏಣಾಂಕಧರ ಸೋಮೇಶ್ವರ ಲಿಂಗದಲ್ಲಿ ಭ್ರಾಂತಳಿದು ನಿಂದಲ್ಲಿ ಅರ್ಚನೆ ಕಣಪ್ಪ. ಎಷ್ಟು ವಿಧವಾದಂಥ ಭ್ರಾಂತಿ, ಎಷ್ಟು ವಿಧವಾಗಿರ್ತಕ್ಕಂಥ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಬರ್ತದೆ. ನಾವು ಯೋಚನೆ ಮಾಡ್ತೇವೆ, ಈ ಊರಿನ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿದ್ರೆ ವಿಶೇಷ ಫಲ, ಆ ದೇವಸ್ಥಾನಕ್ಕೆ ಹೋದರೆ ವಿಶೇಷವಾದಂಥ ಅನುಗ್ರಹ, ಇತ್ಯಾದಿ ಇತ್ಯಾದಿಯಾಗಿ ನಾವು ಊರೆಲ್ಲ ಸುತ್ತುವಂಥ ಕೆಲಸ ಮಾಡ್ತೇವೆ. ಈ ಭ್ರಾಂತಿ ಅಳಿದು ನಮ್ಮ ಮನಸ್ಸು ಸಹಜವಾಗಿ ಒಂದು ನೆಲೆಯಲ್ಲಿ ನಿಂತಾಗ ಆ ಭ್ರಾಂತಿರಹಿತ ಸ್ಥಿತಿಯೇ ಅರ್ಚನೆಯಪ್ಪ. ವಿಚಾರವಳಿದಲ್ಲಿ ಪೂಜೆ. ನಮ್ಮ ಮನಸ್ಸಿನಲ್ಲಿ ಎಷ್ಟು ವಿಕಾರಗಳಿವೆ, ಎಷ್ಟು ವಿಚಾರಗಳಿವೆ. ಭಗವಂತನನ್ನ ಎದುರಿಟ್ಟು ನಾವು ಏನೇನೋ ಯೋಚನೆ ಮಾಡ್ತಾ ಇರ್ತೇವೆ. ನಮ್ಮ ಮನಸ್ಸಿನಲ್ಲಿ 108 ವಿಕಾರಗಳು ಕಾಡ್ತಾ ಇರ್ತವೆ. ಯಾವುದನ್ನ ಯಾವ ಸಮಯದಲ್ಲಿ ಮಾಡಬೇಕೋ ಅದನ್ನು ಮಾಡದೆ ಅದಕ್ಕೆ ವಿರುದ್ಧವಾದಂಥ ಆಲೋಚನೆಗಳು ಮನಸ್ಸಿನಲ್ಲಿ ಅದು ಪುಟಿದೇಳ್ತಾ ಇದ್ರೆ ಅದೆಲ್ಲವೂ ವಿಕಾರವೇ. ಮಾಡುವುದರಲ್ಲಿ ಮನಸ್ಸು ತನ್ಮಯವಾಗದೆ ನಾವು ಬೇರೆ ಬೇರೆ ವಿಚಾರಗಳನ್ನ ಮಾಡ್ತಾ ಇದ್ರೆ ಅದು ಸಹ ವಿಕಾರದ ಒಂದು ಅಂಗವಾಗಿ ಬಿಡುತ್ತೆ. ಸರಿಯಾದ ದಾರಿಯಲ್ಲಿ ಚಿಂತನೆ ಇದ್ರೆ ಅದು ವಿಚಾರ, ದಾರಿ ತಪ್ಪಿದ ವಿಚಾರ ಅದು ವಿಕಾರ. ಇಂತಹ ವಿಕಾರದಲ್ಲಿ ವಿಚಾರ ಕಲಬೆರಕೆ ಆಗದೆ ಆ ವಿಕಾರ ಒಳಿದು ನಿಂತಲ್ಲಿ ಪೂಜೆ. ನಾವು ಭಗವಂತನನ್ನು ಕುರಿತು ಪೂಜೆ ಮಾಡ್ತೇವೆ. ಅರ್ಚನೆ ಭಗವಂತನಿಗೆ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಳ್ತಕ್ಕಂಥ ವಿಶಿಷ್ಟವಾದ ವಿಧಾನ. ಈ ವಿಧಾನವನ್ನು ನಾವು ಆಲೋಚನೆ ಮಾಡುವಾಗ ನಮ್ಮ ವಿಕಾರ ಅಲ್ಲಿರಬಾರ್ದು. ವಿಕಾರಗಳು ಎಷ್ಟು? ತನುವಿನ ವಿಕಾರ ಇದೆ, ಮನಸ್ಸಿನ ವಿಕಾರ ಇದೆ, ಬುದ್ಧಿಯ ವಿಕಾರ ಇದೆ, ಭಾವದ ವಿಕಾರವಿದೆ. ಇವೆಲ್ಲವೂ ಸಮಶ್ರುತಿಯಲ್ಲಿ ಕೂಡದೆ ಹೋದರೆ ಅಪಶ್ರುತಿಯಿಂದ ಹೊರಗಡೆ ತಳ್ಳಣಿಸ್ತಾ ಇದ್ದರೆ ಅದೆಲ್ಲವೂ ಸಹ ವಿಕಾರದ ಅಂಗವಾಗುತ್ತದೆ. ಅಲ್ಲಿಗೆ ಪೂಜೆ ಯಾಂತ್ರಿಕ. ಎಲ್ಲಿ ಈ ಭಾವ, ಮನಸ್ಸು ಮತ್ತು ಬುದ್ಧಿ, ಕಾಯ ಇವು ವಿಕಾರ ಒಳಿದು ವಿಚಾರದಲ್ಲಿ ನೆಲೆ ನಿಂತು ಸ್ಪಷ್ಟವಾದ ರೀತಿಯಲ್ಲಿ ಇರ್ತವೆ, ವಿಕಾರ ಒಳಿದು ನಿಂದಲ್ಲಿ ಅದೇ ಪೂಜೆ. ಸಮತೆ ನಿಂದಲ್ಲಿ ನೈವೇದ್ಯ. ನಾವೇನು ಹೇಳ್ತೇವೆ, ಒಬ್ಬ ಮನುಷ್ಯ ನಮ್ಮನ್ನೇನಾದರೂ ಹೊಗಳಿದ್ರೆ ನಮಗೆ ಸಂತೋಷ ಆಗ್ತದೆ. ಒಬ್ಬ ಮನುಷ್ಯ ಏನಾದರೂ ಸ್ವಲ್ಪ ತಪ್ಪಿ ಬೇರೆ ನಡೆದರೆ ನಮ್ಮ ಮನಸ್ಸಿನಲ್ಲಿ ತಕ್ಷಣ ತಳಮಳ ಆಗ್ತದೆ, ಕೋಪ ಬರ್ತದೆ. ನಮ್ಮ ಮುಂದೆ ಇನ್ನೊಬ್ಬರನ್ನು ಹೊಗಳ್ತಾ ಇದ್ರೆ ನಮಗೆ ಅಸೂಯೆ, ಅಥವಾ ಇನ್ನೊಬ್ಬರು ಇನ್ನೊಂದೇನಾದರೂ ಮಾಡ್ತಾ ಇದ್ರೆ ನಮಗೆ ಈರ್ಷ್ಯೆ. ಈ ಎಲ್ಲ ಗುಣಗಳು ಏನಾಗ್ತದೆ, ನಾನು ದೊಡ್ಡವ ಇನ್ನೊಬ್ಬ ಸಣ್ಣವ ಅಂತ ಹೇಳಿ ಮನುಷ್ಯರಲ್ಲಿ ಭೇದವನ್ನು ಮಾಡ್ತಕ್ಕಂತಹ ಈ ವ್ಯವಸ್ಥೆ ಹೋಗಿ ಸಮತೆ ಅಂದರೆ ನಮ್ಮ ಮನಸ್ಸು ಸಮಸ್ಥಿತಿಯಲ್ಲಿ ನಿಂತಾಗ, ನಮ್ಮ ಬುದ್ಧಿ ಸಮಸ್ಥಿತಿಯಲ್ಲಿ ನಿಂತಾಗ, ನಮ್ಮ ಆಚರಣೆಗಳು ಸಮಸ್ಥಿತಿಯಲ್ಲಿ ನಿಂತಾಗ ಆ ಸಮತೆ ನಿಂದದ್ದೇ ಭಗವಂತನಿಗೆ ನೈವೇದ್ಯ. ಭಗವಂತ ನಮ್ಮನ್ನು ಏನು ಕೇಳ್ತಾನೆ? ನಮ್ಮ ಐಶ್ವರ್ಯ ಕೇಳೋದಿಲ್ಲ. ನಮ್ಮ ಬುದ್ಧಿಯಲ್ಲಿ, ಭಾವದಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡ್ತಕ್ಕಂಥ ನೆಲೆಯಲ್ಲಿ ಅಹಂಕಾರ ಮತ್ತು ವಿಕಾರ ರಹಿತವಾಗಿರ್ತಕ್ಕಂಥ ಸಮಸ್ಥಿತಿಯ ಹೃದಯವನ್ನು ಭಗವಂತ ನೈವೇದ್ಯವನ್ನಾಗಿ ಕೇಳ್ತಾನೆ. ಸಮತೆ ನಿಂದಲ್ಲಿ ನೈವೇದ್ಯ. ಇಷ್ಟೇ ಅಲ್ಲ, ನಾವು ಪರಿಪೂರ್ಣರಾಗಲಿಕ್ಕೆ ಬಯಸ್ತೇವೆ. ಸಕಲವನರಿದು ಮರೆದಲ್ಲಿ ಪರಿಪೂರ್ಣ. ನೋಡಿ, ಇದು ಎಂಥ ಸ್ವಾರಸ್ಯ. ಏನೂ ಗೊತ್ತಿಲ್ಲದೆ ನಾನು ಎಲ್ಲ ಮರ್ತು ಬಿಟ್ಟಿದ್ದೇನೆ ಅಂತ ಅನ್ನೋದಿದೆಯಲ್ಲ, ಇದು ಪರಿಪೂರ್ಣ ಅಲ್ಲ. ಸಕಲವನರಿತು ಮರೆತಲ್ಲಿ ನೈವೇದ್ಯ. ಸಕಲವನರಿದು ಮರೆದಲ್ಲಿ ಪರಿಪೂರ್ಣ. ಸಕಲವನರಿದು ಮರೆದಲ್ಲಿ ಪರಿಪೂರ್ಣ ಅಂತಂದರೆ ನಾವು ಎಲ್ಲವನ್ನೂ ತಿಳಿದು ಎಲ್ಲವನ್ನೂ ಮಾಡಿದ ಮಾಟದಲ್ಲಿ ತಾನಿಲ್ಲದೆ, ಮಾಡುವಾತ ನಾನಲ್ಲ, ನೀಡುವಾತ ನಾನಲ್ಲ, ಬೇಡುವಾತ ನಾನಲ್ಲ, ಎಲ್ಲವೂ ನಿನ್ನದು ಅಂತನ್ನುವ ಭಾವನೆಯಲ್ಲಿ ನಿಂತಲ್ಲಿ ಪರಿಪೂರ್ಣ. ಇದನ್ನೇ ಮಹಾಕವಿ ಕುವೆಂಪು ಹೇಳ್ತಾರೆ. ತನುವು ನಿನ್ನದು, ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನನ್ನ ಶರೀರದ ಬಗ್ಗೆ ಪರಿಪೂರ್ಣವಾಗಿರುವಂಥ ಅರಿವಿದೆ, ನನ್ನ ಮನಸ್ಸಿನ ಬಗ್ಗೆ ಪರಿಪೂರ್ಣವಾದ ಇದೆ, ಜೊತೆಗೆ ನನ್ನ ಜೀವನದ
ಸಾರ ಸರ್ವಸ್ವ ಏನು ಅಂತನ್ನುವಂತಹ ಪ್ರಜ್ಞೆಯೂ ನನ್ನದಿದೆ. ಆದರೆ ಅದೆಲ್ಲವನ್ನು ನಿನಗೆ ಕೊಟ್ಟು ನಾನು ನಿಶ್ಚಿಂತನಾಗಿ ಏನೂ ಇಲ್ಲದೆ ಇದ್ದೇನೆ. ನಾನು ನಿನ್ನವನೆನ್ನುವ ಹೆಮ್ಮೆಯ ತೃಣವು ಮಾತ್ರವೇ ನನ್ನದು. ಇಂಥ ನೆಲೆಯಲ್ಲಿ ಸಕಲವನರಿತು ಅದನ್ನು ಮರೆತು ಮಗುವಾಗಿ ನಿಂದಲ್ಲಿ ಅದು ಪರಿಪೂರ್ಣ. ಏನೂ ಇಲ್ಲದೆ ಏನೂ ಕಲಿಯದೆ ಮರೆಯುವಂಥದ್ದು ಬಹಳ ವಿಶೇಷ. ಆದರೆ ಎಲ್ಲವನ್ನೂ ಅರಿತು ಮರೆಯೋದಿದೆಯಲ್ಲ, ಇದು ಪರಿಪೂರ್ಣ. ನಾವು ಇಷ್ಟೆಲ್ಲ ಕಲ್ತಿದ್ದೇವೆ, ನಮಗೆ ಇಷ್ಟು ಗೌರವ ಸಿಕ್ಕಬೇಕು, ಇಷ್ಟು ಮರ್ಯಾದೆ ಸಿಕ್ಕಬೇಕು ಅಂತನ್ನುವಂಥ ಭಾವ ಇದೆಯಲ್ಲ, ಈ ಭಾವ ನಾವು ಸಾಧಿಸಿದ್ದಕ್ಕೆ ಎಲ್ಲ ಕಡೆಯಿಂದ ಗೌರವ ಸಿಕ್ಕಬೇಕು ಅಂತ ಅನ್ನುವ ಅಹಂಕಾರ ಅಲ್ಲಿರ್ತದೆ. ಆದರೆ ಎಲ್ಲವನ್ನೂ ಪಡೆದು ಏನೂ ಇಲ್ಲವಾಗುವಂತಹ ಮನಸ್ಥಿತಿ ಇದೆಯಲ್ಲ, ನಿಜಾನುಭವದ ನಿರ್ಲಿಪ್ತ ಸ್ಥಿತಿ, ಅದು ನಮ್ಮನ್ನು ಪರಿಪೂರ್ಣದ ಎಡೆಯಲ್ಲಿ ತೆಗೆದುಕೊಂಡು ಹೋಗ್ತದೆ. ಐದನೇ ತರಗತಿಯಿಂದ ಪಿಯುಸಿವರೆಗೆ 250 ಮಕ್ಕಳಿಗೆ 56 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಪ್ರದೇಶದಲ್ಲಿ ನಿರ್ಮಲವಾದ ನೈಸರ್ಗಿಕ ವಾತಾವರಣದಲ್ಲಿ ವಸತಿ ಶಾಲೆ ಇದೆ. ಸುಸಜ್ಜಿತವಾದ ಕಂಪ್ಯೂಟರ್ ಲ್ಯಾಬ್, ಸೈನ್ಸ್ ಲ್ಯಾಬ್, ಗ್ರಂಥಾಲಯ ಸೌಲಭ್ಯಗಳು, ವಿದ್ಯಾರ್ಥಿನಿಯರ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾದ ವಾತಾವರಣವಿದ್ದು ಬಸವ ರೆಸಿಡೆನ್ಷಿಯಲ್ ಗರ್ಲ್ಸ್ ಸ್ಕೂಲ್ ಆದರ್ಶದ ಬದುಕಿಗೆ ಭರವಸೆಯ ಆಶಾಕಿರಣ. ನೀವೊಬ್ಬ ಹೆಣ್ಣು ಮಗುವಿನ ತಂದೆಯಾಗಿದ್ದೀರಾ? ಹಾಗಿದ್ದಲ್ಲಿ ಕೂಡಲೇ ಸಂಪರ್ಕಿಸಿ ಬಸವ ರೆಸಿಡೆನ್ಷಿಯಲ್ ಗರ್ಲ್ಸ್ ಸ್ಕೂಲ್, ದೊಡ್ಡಬೆಲೆ, ಕೆಂಗೇರಿ, ಬೆಂಗಳೂರು. ಪ್ರಾಯೋಜಕರು ಬಸವ ರೆಸಿಡೆನ್ಷಿಯಲ್ ಸ್ಕೂಲ್. ಪ್ರಾಯೋಜಕರು ಬಸವ ರೆಸಿಡೆನ್ಷಿಯಲ್ ಸ್ಕೂಲ್.